ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು. ಈ ಬಿಸಿಲಿಗೆ ತಂಪಾಗಿ ಏನಾದ್ರು ಮಾಡ್ಕೊಂಡು ಕುಡಿಯೋದು ಬೇಡವಾ? ಟೇಸ್ಟಿಯಾಗೂ ಇರಬೇಕು, ಈಸಿಯಾಗೂ ಇರಬೇಕು. ಮನೆಯಲ್ಲಿ ಒಂದು ಕೇಕ್ ಇತ್ತು, ಜೊತೆಗೆ ಒಂದು ವೆನಿಲ್ಲಾ ಐಸ್ ಕ್ರೀಮ್ ಇತ್ತು. ಇವೆರಡನ್ನೂ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬಿಡಬಹುದು. ಜೊತೆಗೆ 2 ಗ್ಲಾಸ್ ಹಾಲು ಹಾಕಿದ್ದೀನಿ. ಇದಿಷ್ಟನ್ನು ಇವಾಗ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಬೇಕು. ಬೇಕು ಅಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಕೂಡ ಆಡ್ ಮಾಡಬಹುದು. ಜ್ಯೂಸ್ ಕುಡಿಯುವಾಗ ಅಲ್ಲಲ್ಲಿ ಬಾದಾಮಿ ಮತ್ತೆ ಗೋಡಂಬಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ನಾನು ಅದನ್ನ ರುಬ್ಲಿಲ್ಲ. ಲಾಸ್ಟ್ ಅಲ್ಲಿ ಕಟ್ ಮಾಡಿ ಆಡ್ ಮಾಡ್ತೀನಿ. ಒಂದು ಕಪ್ಪಿಗೆ ಚಾಕ್ಲೇಟ್ ಸಿರಪ್ ಹಾಕೊಂಡಿದ್ದೀನಿ. ರುಬ್ಬಿರೋಂತ ಜ್ಯೂಸ್ ಅನ್ನ ಗ್ಲಾಸ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತೆ ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಕೂಡ ಹಾಕಿದ್ದೀನಿ. ಮತ್ತೆ ಒಂದು ಚೆರಿ ಕೂಡ ಹಾಕೊಂಡಿದ್ದೀನಿ. ನಾವ್ ಇದಕ್ಕೆ ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಹಾಕಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚಾಕ್ಲೇಟ್ ಸಿರಪ್ ನ ಹಾಕ್ತಾ ಇದ್ದೀನಿ. ಟೇಸ್ಟ್ ಇರ್ಬೇಕಲ್ವಾ? ಕೇಕು ಮತ್ತೆ ಐಸ್ ಕ್ರೀಮ್ ಅಲ್ಲಿ ಆದಷ್ಟು ಶುಗರ್ ಇತ್ತು, ಬಟ್ ಇನ್ನೂ ಸ್ವಲ್ಪ ಟೇಸ್ಟ್ ನ ಜಾಸ್ತಿ ಮಾಡೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ಚಾಕ್ಲೇಟ್ ಸಿರಪ್ ನ ಹಾಕಿದ್ದೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಚೆ ಬಿಸಿಲಲ್ಲಿ ಸುತ್ತಾಡ್ಕೊಂಡ್ ಬಂದಿದ್ದೆ. ಬಿಸಿಲಿಗೆ ಏನಾದರೂ ತಂಪಾಗಿ ಮಾಡ್ಕೊಂಡು ಕುಡಿಬೇಕು ಅಂತ ಇದನ್ನ ಮಾಡಿದ್ದೆ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ.